Yeah, see, frankly speaking, I think it's just a mood. ಆ ಮೂಡ್ ಅಷ್ಟೇ ಯಾವ ಥರ ಆಗಬೇಕು ಏನೋ ಒಂದು ಇಟ್ಸ್ ದೇ ವಿ ಆರ್ ಆಲ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್ ಬಿಕಾಸ್ ನನಗೆ ಪರ್ಸ್ನಲಿ ಐ ಟೇಕ್ ಅ ಲಾಟ್ ಆಫ್ ಜಾಯ್ ಇನ್ ದ ಕಾಸ್ಟ್ಯೂಮ್ಸ್ ಬಿಕಾಸ್ somehow I feel ಅದೊಂದು ಇವ್ರು ಹೇಳ್ತಾ ಇದ್ರು ಈಗ ಅವರು ಈ AVL ಒಬ್ಬರು ಹಿಂಗೆ ಪ್ಯಾನ್ ಮಾಡಿದಾಗಲೇ ಹಾಗೆ ಅಂತ ಸೊ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಸೊ ಆಫ್ಟರ್ ಸಮ್ ಕಪಲ್ ಆಫ್ ಸೀಸನ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಇದೆಲ್ಲ ಹೋಗುತ್ತಾ ಇಲ್ಲಿ ಈ ಥರ ಎಲ್ಲ ನೋಡ್ತಾರ ಜನ ಅಂದ್ಬಿಟ್ಟು ದಟ್ಸ್ ವೆನ್ ಆ್ಯಕ್ಚುಲಿ ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ ಐ ಥಿಂಕ್ ಸಮ್ 6 to 7 ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ ಕೋಟು ಅದು ಇದು ಹೋಗ್ತದೆ ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಲೈಕ್ ಒಂದು ಸಿಗ್ನೇಚರ್ ಈ ಸೀಸನ್ ಹೀಗಿರಲಿ ಆ ಸೀಸನ್ ಹಾಗಿರಲಿ ಅಂತ ಆ್ಯಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟು ಮಾಡಿಲ್ಲ ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದಟ್ ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಬಿಕಾಸ್ ಅದೊಂದು ಸಂಬಂಧ ನಮ್ಮದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತದೆ ನನಗೆ ಅದು ಸರಿ ಇಲ್ಲ ಯಾಕಂದರೆ ತುಂಬ ನಿಂತ್ಕೋಬೇಕು ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು ಕೆಲವು ಟೈಮ್ ಸೆಕೆ ಕೆಲವು ಟೈಮ್ ಓವರ್ ಕೋಲ್ಡು ಅದು ಸ್ಟೇಜು ವಿ ಗೋ ಥ್ರೂ ಆ್ಯಂಡ್ somehow that because people love it we like to do it so cracking it and hopefully we'll come up with something. ಪ್ರಶಾಂತ್ ಸರ್ ಇಲ್ಲಿ ಸರ್ ಪ್ರಶಾಂತ್ ಸರ್ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತೊಗೊಂಡೋಗ್ತೀರಾ ಅಥವಾ ಅದ್ರ ಬದಲು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತಾರೆ ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು ಸರ್ ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನು ಮಾಡ್ತೀವಿ ತುಂಬ ಫ್ಯಾನ್ಸ್ಗಳಿಗೆ ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ ನಾನು ಮ್ಯಾಕ್ಸಿಮಮ್ ಇನ್ನೊಂದೇನು ಮಾಡಿರ್ತೀನಿ ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ ಅಲ್ಲಲ್ಲೇ ಹೊಸೊಬ್ಬರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ಬರು ತುಂಬ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್ ಬಟ್ ಐ ಜಸ್ಟ್ ಫೀಲ್ ತುಂಬ ಇಷ್ಟಪಡ್ತಾರೆ ಅದನ್ನು ಕೊಟ್ಟಿದ್ದೀನಿ ನಾನು ಅದೆಲ್ಲ ಏನಿಲ್ಲ ಜಸ್ಟ್ ಐ ಗಿವ್ ಇಟ್ ಆಫ್ ವಾಟ್ ಐ ಡೂ ವಿತ್ ದಟ್ ಎನಿವೇ. ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್ ಈಗ ಕಿಚ್ಚ ಸುದೀಪ್ ಸರ್ ಅವರೊಬ್ಬರು ಸುದೀಪ್ ಸರ್ ಹೇಳಿದ್ರು ಅಂದ್ರೆ ಒಂದು ಟ್ವೀಟ್ ಮಾಡಿದ್ರು ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತೇಳಿ ಒಂದ್ ವೇಳೆ ಅದೆಲ್ಲ ಪ್ರಶ್ನೆ ಮುಂದೆ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಆಪ್ಷನ್ ನಾನು ಕೇಳಿಲ್ಲ ಇದು ನಾನೇ ಕೇಳಿಲ್ಲ ಇದು ಕರೆಕ್ಟಾಗಿ ಹೇಳಿ ಆಪ್ಷನ್ ಹುಡುಕಿಲ್ಲ ಸರ್ ನಾವು ಅವ್ರ ಪ್ರಶ್ನೆ ಅದಲ್ವಲ್ಲ ಪ್ರಶ್ನೆ ಅದಲ್ಲ ಸರ್ ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್ ಕನ್ವಿನ್ಸ್ ಮಾಡೋದು ಓಕೆ ಅವ್ರು ಒಪ್ಕೊಳ್ಳೋದು ಓಕೆ ಒಂದ್ ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ನಿಲ್ಲಿಸ್ತಾ ಇದ್ರ ನನ್ನ ಪ್ರಶ್ನೆ ಗೊತ್ತಿಲ್ಲ ನಾವು ಆಶಿಷನ್ ಇಲ್ಲ ಈಗ ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾ ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ ಪರವಾಗಿಲ್ಲ. Okay, our last yeah, because it was really good payment, so I'm asking this. So like we all know the prize money is like 50 lakhs. Yeah, Shishwana, 50 lakhs. So after every season, once the winner come out, like after 2 days, 3 days, you get a rumor saying like it is not 50 lakhs you get. After deduction, you get some amount. Yes, definitely there has to be some deduction. So is it okay for you to let us know like what is the winner take home amount like? as the price. No, the commitment to what we are paying the contestant absolutely stands. There are rules of the government that applies. That's it. Yeah, there is nothing. That's what. So if not so the exact amount, like if you can let us know like this is what he gets. Like you mean the tax? What is the tax? No, not the tax. Like prize money is 50 lakhs. So after some deduction, if you can quote some approximate. Yeah, we have rumors like every season. It is rumor. It is what No, but still we have some contestants saying it on live, saying yes, we will not quote the exact price. Yes, there are some deductions. So if it is okay, you can let us know like what is the amount a winner takes home.
No, nothing that is deducted. It is the amount, and then there are the That's tax what my deductions. question is. Definitely there are some deduction. So to clarify that, why I'm asking is this because there are some winner contestants who have come out and saying yes, there are some deduction and coming, we will not quote the exact price. So is it today because as a press meet, can you quote yes minimum or this is the amount they take home after deduction? No, the amount is depending on the tax slab. That's about it. Nothing else. 50 lakhs. Yeah, 50 lakhs. We pay out 50 lakhs. Oh, The amount we pay out is 50 lakhs. 50 lakhs. Okay, and is that paid in one shot or you take some bit by bit you pay them? It's a single check. Single check or transfer which we do. Yeah, but anything is done only in one shot. What you say? Yeah, it's a So it is actually a sponsored amount. ಅದೇನಾ ಅಣ್ಣ ಇದು ತುಂಬ ಜನ ನಾನು ಏನಂದ್ರೆ ಇಟ್ಸ್ ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಇವರು ಅಣ್ಣ ಯಾಕಂದ್ರೆ ತುಂಬ ಜನ ಏನು ತಪ್ಪೇನಿಲ್ಲ, ಅಲ್ಲಿ ಬರಕ್ಕೆ ಹೇಳಿ. ಅಣ್ಣ ಇದು ಯಾಕಂದ್ರೆ ಆಚೆ ಇಲ್ಲ ಸರ್, ಈಗ ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡಲ್ಲ. ಇಲ್ಲ ಕರೀರಿ, ಕಾಯೋಣ. ಓಕೆ ಅಣ್ಣ ಇನ್ನೊಂದು ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ಇದುವರೆಗೂ 11 ಸೀಸನ್ನಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ಅಣ್ಣ ನಾನು ರೀಸೆಂಟಾಗಿ ಲೈಕ್ ಕರೆಕ್ಟಪ್ಪ, ನೀನು ತಪ್ಪು ಅಂತ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ, ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋ ದುಡ್ಡು, ಕರೆಕ್ಟ್? ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋದು. ಬ್ಲ್ಯಾಕು ವೈಟು ಬಂದ್ಬಿಡ್ಲಿ ಹೊರಗಡೆ. ಶಾರದಾ ಮೇಡಮ್ ಮೈಕ್ ಪಾಸ್ ಮಾಡಿ. ಸರ್ ಪ್ರಶಾಂತ್ ಸರ್ಗೆ ನನ್ನೊಂದು ಪ್ರಶ್ನೆ ಇಂದ ಸರ್, ಇವಾಗ ಅಗ್ರಿಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಆ ಒಂದು ವಿಚಾರ. ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ, ಮುಂದೆ ಏನಾದರೂ ಬದಲಾವಣೆಯನ್ನ ನಾವು ನೋಡ್ಬೋದಾ ಅನ್ನುವಂಥದ್ದು ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ಬಗ್ಗೆ ಮಾತನಾಡೋದಾದ್ರೆ? ಇಲ್ಲ, ನಾವು ಅಗ್ರಿಮೆಂಟು ನಾವು ಅವ್ರಿಗೆ ಶೇರ್ ಮಾಡ್ತೇವೆ. ಅದ್ರ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ಬೇಕು. ಇದ್ರೆ ಏನಂದರೆ ನಮಗೆ ಅಗ್ರಿಮೆಂಟ್ ನಿಮಗೆ ಒಪ್ಪಿಗೆ ಇಲ್ಲ ಅಂತ ಇದು ನಾವು ಫೋರ್ಸ್ ಅಂತೂ ಮಾಡಲ್ಲ, ಇದು ವೈಯಕ್ತಿಕ ವಿಷಯ ಅಲ್ಲ. ಒಂದು ಶೋ ಅಂತ ಮಾಡಿದ್ರೆ ಅಷ್ಟು ಪಾಪ್ಯುಲಾರಿಟಿ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆಯಿಂದಲೂ ಇರುತ್ತೆ. ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ದರೆ, ಇದು ಒಂದೇ ರೂಲ್ಸ್ ಅಂತಲ್ಲ, ತುಂಬ ಬೇರೆ ಬೇರೆ ರೂಲ್ಸ್ಗಳು ಇರುತ್ತಲ್ಲ, ಅದನ್ನು ಅವ್ರು ಓಕೆ ಇದ್ರೆ ಮಾತ್ರ ಬರ್ತಾರೆ. ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಸೈನ್ ಹಾಕಲೇಬೇಕಂತ ಯಾರು ಹೇಳಲ್ಲ. ಸೊ ಅದು ವೈಯಕ್ತಿಕ ಆಗ್ಬಿಡುತ್ತೆ.